ಕರ್ನಾಟಕಕ್ಕೆ ತಟ್ಟಿದೆ ಮಹಾಯುದ್ಧದ ಎಫೆಕ್ಟ್. ರಾಜ್ಯದಲ್ಲಿ ವಾಣಿಜ್ಯ ಅಡುಗೆ ಸಿಲಿಂಡರ್ ಅಭಾವ ಎದುರಾಗ್ತಾ ಇದೆ. ಈ ಒಂದು ಮಹಾಯುದ್ಧದ ಎಫೆಕ್ಟ್ ಏನಿದೆ ಕರ್ನಾಟಕಕ್ಕೂ ತಟ್ತಾನೇ ಇದೆ. ಈಗ ರಾಜ್ಯದಲ್ಲಿ ವಾಣಿಜ್ಯ ಮತ್ತು ಅಡುಗೆ ಸಿಲಿಂಡರ್ ಅಭಾವ ಎದುರಾಗಿದೆ. ಮೈಸೂರಿನಲ್ಲಿ ಅಡುಗೆ ಅನಿಲ ಸಿಗದೆ ಪರದಾಟ ನಡೆಸ್ತಾ ಇದ್ದಾರೆ ಜನರು. ಟಿ ನರಸೀಪುರದಲ್ಲಿ ಏಜೆನ್ಸಿಗಳ ಮುಂದೆ ಜನ ಕ್ಯೂ ನಿಂತಿದ್ದಾರೆ. ಸರ್ಕಾರ ಹೇಳ್ತಾ ಇದೆ ನಾವು ಗ್ಯಾಸ್ ಪೂರೈಕೆಯನ್ನ ಮಾಡ್ತಾ ಇದ್ದೀವಿ, ಗೃಹ ಬಳಕೆಗೇನು ಸಮಸ್ಯೆ ಇಲ್ಲ ಅಂತ. ಬಟ್ ಇಲ್ಲಿ ಜನರು ಏಜೆನ್ಸಿಗಳ ಮುಂದೆ ಕ್ಯೂ ನಿಲ್ತಾ ಇದ್ದಾರೆ. ಬುಕ್ ಮಾಡಿ 15 ದಿನ ಕಳೆದ್ರೂ ಗ್ಯಾಸ್ ಮಾತ್ರ ಸಿಗ್ತಾ ಇಲ್ಲ. ಸಿಲಿಂಡರ್ ಡೆಲಿವರಿ ಆಗಿಲ್ಲ ಅಂತ ಹೇಳ್ಕೊಂಡು ಗ್ರಾಹಕರು ಬೊಬ್ಬೆ ಹೊಡಿತಾ ಇದ್ದಾರೆ. ಆದ್ರೆ ಮೆಸೇಜ್ ಅಲ್ಲಿ ಸಿಲಿಂಡರ್ ಡೆಲಿವರಿಡ್ ಅಂತ ಮೆಸೇಜ್ ಬರ್ತಾ ಇದೆ. ನಮಗೆ ಯಾವುದೇ ಗ್ಯಾಸ್ ಸಿಲಿಂಡರ್ ತಲುಪಿಲ್ಲ. ಗ್ಯಾಸ್ ಏಜೆನ್ಸಿ ಸಿಬ್ಬಂದಿ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡ್ತಾರೆ. ಇನ್ ಕೇಸ್ ನಾವು ವೆರಿಫಿಕೇಶನ್ ಮಾಡೋಕೆ ಕಾಲ್ ಮಾಡಿದ್ರೆ ಸಿಬ್ಬಂದಿ ಕಾಲ್ ಎತ್ತೋದಿಲ್ಲ, ಕಾಲ್ ಅನ್ನ ಸ್ವಿಚ್ ಆಫ್ ಮಾಡಿ ಇಟ್ಟಿರ್ತಾರೆ. ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ಗಳ ಮಾರಾಟ ಆಗ್ತಿದೆ ಅನ್ನುವಂಥ ಅನುಮಾನ ವ್ಯಕ್ತ ಆಗ್ತಾ ಇದೆ. ದೂರು ನೀಡಿದ್ರೂ ಕ್ರಮ ಇಲ್ಲ ಅಂತ ಹೇಳ್ಕೊಂಡು ಗ್ರಾಹಕರು ಕಿಡಿಕಾರ್ತಾ ಇದ್ದಾರೆ. ಅಧಿಕಾರಿಗಳು ಈ ಕುರಿತು ಕ್ರಮ ವಹಿಸಬೇಕು. ಕಾಳಸಂತೆಯಲ್ಲಿ ಅಕ್ರಮವಾಗಿ ಗೃಹ ಬಳಕೆ ಸಿಲಿಂಡರ್ ಮಾರಾಟಕ್ಕೆ ಕಡಿವಾಣ ಹಾಕಬೇಕು ಅಂತ ಜನರು ಆಗ್ರಹ ಮಾಡ್ತಿದ್ದಾರೆ. ಆಹಾರ ಇಲಾಖೆ ಅಧಿಕಾರಿಗಳಿಗೆ ಸಾರ್ವಜನಿಕರು ಮನವಿ ಮಾಡಿಕೊಳ್ತಾ ಇದ್ದಾರೆ. ಟಿ ನರಸೀಪುರ, ಮೈಸೂರಿನಲ್ಲೂ ಕೂಡ ಗ್ಯಾಸ್ ಅಭಾವ ಎದುರಾಗಿದೆ. ಸೊ ಗೃಹ ಬಳಕೆಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಹೇಳ್ಕೊಂಡು ಆಹಾರ ಸಚಿವರು ಹೇಳ್ತಾರೆ. ಆದ್ರೆ ಇಲ್ಲಿ ನೋಡಿದ್ರೆ ಜನರು ಏಜೆನ್ಸಿಗಳ ಬಳಿ ಬಂದು ಮೆಸೇಜ್ ಡೆಲಿವರ್ಡ್ ಅಂತ ಬರ್ತಾ ಇದೆ, ಗ್ಯಾಸ್ ಡೆಲಿವರಿ ಆಗಿದೆ ಅಂತ ಹೇಳ್ತಾ ಇದೆ. ಆದ್ರೆ ಗ್ಯಾಸ್ ಎಲ್ಲಿ ಅಂತ ಕೇಳಿದ್ರೆ ಅವರು ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿ ಇಟ್ಟಿರ್ತಾರೆ. ಮೇಲ್ನೋಟಕ್ಕೆ ಇಲ್ಲಿ ಕಾಳಸಂತೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಏಜೆನ್ಸಿ ಸಿಬ್ಬಂದಿಗಳು ಅಂತ ಹೇಳ್ಕೊಂಡು ಅಲ್ಲಿನ ಜನರು ಆರೋಪ ಮಾಡ್ತಿದ್ದಾರೆ. ನಾವು 4 ದಿನ ಆಯಿತು ಗ್ಯಾಸ್ ಬುಕ್ ಮಾಡಿ. ನಾವು ಬುಕ್ ಮಾಡಿದ್ರು ಗ್ಯಾಸ್ ಸಿಲಿಂಡರ್ ನಮಗೆ ತಲುಪೇ ಇಲ್ಲ. ನಮಗೆ ಡೆಲಿವರಿ ಆಗಿದೆ, ಮೆಸೇಜ್ ಆಗಿದೆ ಅಂದ್ಬಿಟ್ಟು ಮೆಸೇಜ್ ಬಂದಿದೆ. ಆಮೇಲೆ ಆಫೀಸ್ ಅವ್ರಿಗೆ, ಆಹಾರ ನಿರೀಕ್ಷಕರು ಸದಾನಂದ ಅವ್ರಿಗೆ ನಾವು ದೂರು ಕೊಟ್ಟು ಅವ್ರಿಗೆ ವಾಟ್ಸಪ್ಪಲ್ಲಿ ವಿಡಿಯೋ ಬೇರೆ ಕಡೆ ಮಾರಾಟ ಮಾಡ್ತಿರೋದು ಸಂಬಂಧಪಟ್ಟ ದಾಖಲಾತಿಗಳು ವಿಡಿಯೋ ಸಮೇತ ಕೊಟ್ಟರು ಕೂಡ ಕ್ರಮ ಜರುಗಿಸ್ತಾ ಇಲ್ಲ. ನಮಗೆ 4-5 ದಿನ ಆಯಿತು ಸಿಲಿಂಡ್ರ್ ಬುಕ್ ಮಾಡಿ, ಇನ್ನೂ ಸಿಲಿಂಡ್ರ್ ಬರ್ತಾ ಇಲ್ಲ. ಕೇಳಿದ್ರೆ ಸಿಲಿಂಡ್ರ್ ಬಂದಿಲ್ಲ, ಇನ್ನೂ ಸ್ಟಾಕ್ ಬಂದಿಲ್ಲ ಅಂತ ಉತ್ತರ ಹೇಳ್ತಾ ಇದ್ದಾರೆ. ಇದನ್ನು ಕೂಡಲೇ ಅಧಿಕಾರಿಗಳು ಕ್ರಮ ಜರುಗಿಸ್ತಾ ಇರೋದು. ಅಧಿಕಾರಿಗಳು ಸಹ ಏಜೆನ್ಸಿ ಮಾಲೀಕರ ಜೊತೆ ಶಾಮೀಲಾಗಿದ್ದಾರೆ ಅನ್ನೋದು ಅನುಮಾನ ನಮಗೆ ಕಂಡು ಬಂದಿದೆ. ಮೇಲಧಿಕಾರಿಗಳು ಈ ಕೂಡಲೇ ಗಮನ ಹರಿಸಿ ತಪ್ಪಿತಸ್ಥ ಅಧಿಕಾರಿಗಳು ಏಜೆನ್ಸಿ ಮಾಲೀಕರ ಬಗ್ಗೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕಂತ ತಮ್ಮಲ್ಲಿ ಮನವಿ.